ಎಲ್ರಿಗೂ. ನಾವು ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಿದ್ದೀವಿ. ಇದು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಈಸಿಯಾಗಿದೆ. ಇದು ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬ ಇಷ್ಟಪಡ್ತೀನೋ ಪಾಯಸ. ಇದು 2 ಕಪ್ಪು ಹೆಸರುಬೇಳೆ ತೊಗೊಂಡಿದೆ. ಇದನ್ನು ಸ್ವಲ್ಪ ಹುರಿಯೋಣ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಚೆನ್ನಾಗಿ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಹೆಸರುಬೇಳೆ ಪಾಯಸ. ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಇದಾಗಿದೆ. ಇದನ್ನು ಸ್ವಲ್ಪ 1-2 ಸಲ ನೀರಲ್ಲಿ ತೊಳೆದು ಚೆನ್ನಾಗಿ ತೊಳೆದು ಈಗ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಈಗ ನೀರು ಹಾಕಿ 2-3 ವಿಸಿಲ್ ಬರಲಿ. ಅದು ಸ್ವಲ್ಪ ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ. ಅದು ಕುದ್ದಿದೆ ನೋಡಿ, ಈ ಥರ ಆಗಿರಬೇಕು. ಸ್ವಲ್ಪ ಗಟ್ಟಿ ಬಂದರೆ ಏನಾಗುತ್ತೆ, ಬೆಲ್ಲ ಹೆಸರುಬೇಳೆ ಮಿಕ್ಸ್ ಆಗಲ್ಲ. ಈಗ ಪಾತ್ರೆ ಇಟ್ಕೊಳ್ಳೋಣ. 2 ಚಮಚೆ ತುಪ್ಪ ಹಾಕ್ಕೊಳ್ಳೋಣ. 2 ಚಮಚೆ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಿದೆ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ತುಪ್ಪಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. 1.5 ಕಪ್ ನಾನು ಬೆಲ್ಲ ಹಾಕ್ತಿದ್ದೀನಿ. ಸ್ವಲ್ಪ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ 2 ಕಪ್ ಹಾಕಿದರೆ ಸರಿ ಹೋಗುತ್ತೆ. ಈಗ ಬೆಲ್ಲ ಕರಗ್ತಾ ಇದೆ. ಇವಾಗ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವಂತೂ ತುಂಬಾ ಇಷ್ಟಪಡ್ತೀರಾ. ಇದು ಟ್ರೆಡಿಷ್ನಲ್ ಅಡುಗೆ. ಇದನ್ನು ಚೆನ್ನಾಗಿ ಕರಗಬೇಕು. ಬೆಲ್ಲ ಕರಗಿದ ಮೇಲೆ ಹೆಸರುಬೇಳೆ ಹಾಕ್ಕೊಳ್ಳೋಣ. ಈಗ ಕರಗಿದೆ ನೋಡಿ. ಈ ಕುದ್ದಿರೋ ಹೆಸರುಬೇಳೆನ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಭಾಳ ಟೈಮ್ ಏನು ತೊಗೊಳ್ಳಲ್ಲ, ಬೇಗ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಪ್ಪ ಹಾಕಿರೋದ್ರಿಂದ, ಕೊಬ್ಬರಿ ಮತ್ತು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ಮಾತ್ರ ಸೂಪರ್ ಆಗಿರುತ್ತೆ. ಈಗ ನೋಡಿ ಆಗಿದೆ ಇದು ಹೆಸರುಬೇಳೆ ಪಾಯಸ. ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕುದ್ದಿರೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನು ನೋಡಿ, ರೆಡಿ ಆಯಿತು ಹೆಸರುಬೇಳೆ ಪಾಯಸ. ಯಾರ್ಯಾರಿಗೆ ಇಷ್ಟ ಆಯಿತು ಈ ರೆಸಿಪಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.